ಕಾರ್ಯಕ್ರಮಗಳನ್ನು ಕೋಲಾರ ತಾಲೂಕಲ್ಲಿ ಹಟ್ಟಿ ಕೆರೆ ಕಾರ್ಯವಾದಂಥ ಅವರು 2015-16 ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನಾನಾದ್ರೂ ಬಹಳ ಸಂತೋಷವಾಗಿ ಭಾಗವಹಿಸುತ್ತೇನೆ. ಯಾಕಪ್ಪ ಅಂದ್ರೆ ಬಹುಶಃ ಧರ್ಮಸ್ಥಳ, ಚಿಕ್ಕಮಗಳೂರು, ಮೂಡಿಗೆರೆ, ಮೂಡುಬಿದ್ರಿ, ಕಾರ್ಕಳ, ನಿಮ್ಮ ಉಡುಪಿ, ಮಂಗಳೂರು ಈ ಭಾಗದಲ್ಲಿ ನೋಡಬೇಕಾದ್ರೆ ಅವ್ರಿಗೆ ನೀರಿಗೆ ಕೊರತೆ ಇಲ್ಲ, ಅವರಿಗೆ ನೀರಿಗೆ ಅಭಾವ ಗೊತ್ತೇ ಇಲ್ಲ. ಆದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದೊಂದು ಹನಿಗೂ ನೀರಿಗೂ ಕಷ್ಟಪಡುವಂಥ ಪರಿಸ್ಥಿತಿ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಗಳು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಕೂಡ ಹೆಚ್ಚು ಕೆರೆ ಇದ್ದಾವೆ ಅಂದ್ರೆ ಅದು ಕೋಲಾರ ಜಿಲ್ಲೆಯಲ್ಲಿ ಮಾತ್ರ. ಇವತ್ತು ಇಂಥ ಕೆರೆಗಳಿಗೆ ನೀರನ್ನ ಒದಗಿಸೋದಕ್ಕೆ ಕೆರೆಯನ್ನ ಅಭಿವೃದ್ಧಿಪಡಿಸಿದ್ರೆ ಬಹುಶಃ ಅಂತರ್ಜಲ ಅಭಿವೃದ್ಧಿಯಾಗಿ ರೈತರ ಆ ಭಾಗದ ಎಲ್ಲರಿಗೂ ಸಹಾಯ ಆಗುತ್ತೆ ಅನ್ನೋ ಒಂದು ಕನಸು ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರು. ಅವರ ಈ ಜಿಲ್ಲೆಯಲ್ಲಿ ಈ ಹಾಲು ಒಕ್ಕೂಟದಲ್ಲಿ ಇದೆಲ್ಲ ಸಮಸ್ಯೆಗಳಾಗ್ತಾ ರೈತರಿಗೆ, ಆ ಸಮಸ್ಯೆಗಳಿಗೆ ಸ್ಪಂದಿಸಿ ಆ ರೈತರ ಬಹಳ ಹಸಿರು ಮಾಡಲಿಕ್ಕೆ ನಾನು ಶ್ರಮ ವಹಿಸ್ತೇನೆ. ಇದರೊಟ್ಟಿಗೆ ಇವತ್ತೇನು ನಮ್ಮ ಭಾಗದಲ್ಲಿ ಡಿ ವಿ ಹರೀಶ್ ಅವರು ಆಯ್ಕೆಯಾಗಿದ್ದಾರೆ, ಅವರೊಟ್ಟಿಗೆ ನಾನು ಕೂಡ ಸೇರಿ ಎಲ್ಲೆಲ್ಲಿ ಇನ್ನೂ ಸಂಘಗಳನ್ನು ಮಾಡಬೇಕಾಗಿದೆ, ಎಲ್ಲಿ ಬಿಲ್ಡಿಂಗ್ ಕಟ್ಟಬೇಕಾಗಿದೆ, ಅವರ ಧರ್ಮಸ್ಥಳ ಸಂಘದ ಒಟ್ಟಿಗೆ ನಾವು ಸೇರಿಕೊಂಡು ಧನ ಸಹಾಯವನ್ನು ಮಾಡುವ ಕೆಲಸವನ್ನ ಮಾಡ್ತೇನೆ. ಇದಾದ್ಮೇಲೆ ಇವತ್ತು ಕೆಂಚಾಪುರದಿಂದ ಮಲ್ಲಂಡಳ್ಳಿ ರಸ್ತೆ ಇವತ್ತು ಕಾಮಗಾರಿ ಸ್ಟಾರ್ಟ್ ಆಗ್ತದೆ. ಮಲ್ಲಂಡಳ್ಳಿಯಲ್ಲಿ ಏನೋ ಭವನ ಇದೆ, ಅದಕ್ಕೆ 25 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಆ ಭವನ ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಇದರೊಟ್ಟಿಗೆ ಇವತ್ತು ಪಂಚಾಯಿತಿ ಮುಖಂಡರ ಸಭೆ ಕರೆದು ನಿಮ್ಮ ಅರಟಿ ಪಂಚಾಯಿತಿಯ ಎಲ್ಲ ಗ್ರಾಮಗಳು ಎಲ್ಲೆಲ್ಲಿ ಅಗತ್ಯ ಇದೆಯೋ ಆ ಎಲ್ಲ ಗ್ರಾಮಗಳು ಕೂಡ ಪ್ರತಿ ಗ್ರಾಮಕ್ಕೆ 10 ರಿಂದ 15 ಲಕ್ಷ ರೂಪಾಯಿ ಸಿಮೆಂಟ್ ರಸ್ತೆಗಳಿಗೆ ಹಣ ಕೊಡ್ತೇನೆ. ಎಲ್ಲ ಗ್ರಾಮದ ಪಂಚಾಯಿತಿ ಮುಖಂಡರು ಕೂತ್ಕೊಂಡು ಯಾವ್ಯಾವ ಗ್ರಾಮದಲ್ಲಿ ಅಗತ್ಯ ಇದೆ ನೀವು ಪಟ್ಟಿ ಕೊಟ್ರೆ ಆ ಗ್ರಾಮದ ಗಾತ್ರಕ್ಕೆ ಅನುಗುಣವಾಗಿ 10 ರಿಂದ 20 ಲಕ್ಷ ರೂಪಾಯಿಗಳನ್ನ ಒಂದು ಗ್ರಾಮಕ್ಕೆ ಕೊಡ್ತೇವೆ. ಇದ ನಂತರ ಸಂಪರ್ಕ ರಸ್ತೆಗಳು, ಇವತ್ತು ಹರಟಿಯಿಂದ ಬಂಗಾರಪೇಟೆ ರಸ್ತೆ ಇವತ್ತು ಹದಗೆಟ್ಟಿದೆ. ಈ ರಸ್ತೆಗೆ 9 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಬೇಕು ಅಂತ ಪ್ರಸ್ತಾವನೆ ಇದೆ. ಆಲ್ರೆಡಿ 1 ಕಿಲೋಮೀಟರ್ ರಸ್ತೆ ಟೆಂಡರ್ ಆಗಿದೆ, ಉಳಿದ 8 ಕಿಲೋಮೀಟರ್ ರಸ್ತೆಯನ್ನು ಕೂಡ ನಾವು ಪೂರ್ಣ ಮಾಡಿ ಕೊಡ್ತೇವೆ. ಮತ್ತೆ ಪಟ್ನ ಹತ್ರ ಕೂಡ 2.25 ಕಿಲೋಮೀಟರ್ ರಸ್ತೆ ಕೆಟ್ಟೋಗಿದೆ, ಅದು ಕೂಡ 4 ಕೋಟಿ ರೂಪಾಯಿಗಳನ್ನ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹೀಗೆ ಇವತ್ತು ಏನೆಲ್ಲ ಸಹಾಯ ಮಾಡಬೇಕು ಮಾಡ್ತಾ ಇದ್ದೀವಿ. ನಾವು ಕೂಡ ನಿಮ್ಮೊಟ್ಟಿಗೆ ಸೇರಿಕೊಂಡು ಗ್ರಾಮದ ಈ ಪಂಚಾಯಿತಿ ಎಲ್ಲ ಮುಖಂಡರು ನೀವು ಒಗ್ಗಟ್ಟಾಗಿದ್ದೀರಿ. ನೀವೆಲ್ಲ ಯಾರ್ಯಾರು ಗೆದ್ದಿದ್ದೀರೋ ನೀವೆಲ್ಲ ಗೆಲ್ಲಬೇಕು ಅಂದ್ರೆ 6 ತಿಂಗಳು ನಾವು ಬಳಸ್ಕೋಬೇಕು. ಏನ್ ಬಾಬಾ ಗೆಲ್ಲ ಹೋದ ನೀವು ಬಾಬಾ ಕಾಚೋದು ಭಯ ಈ ಮಧ್ಯೆ ಇರೋದಿಲ್ಲ. 10 ಗಂಟೆಗೆ ಬಂದ್ರೆ ಬಾಬಡ ಅಣ್ಣ ಪಗ್ಬೋ ಸೋಡಿ ಪಗ್ಬೋ ಅಂದ್ರೆ ನನಗೇನೋ ಡವಾ ಡವಾ ಅಂತ ಇರುತ್ತೆ. ಇಲ್ಲ, ಈಗ ಬಾಬಾ ಒಳ್ಳೇದಾಗ್ಬಿಟ್ಟಿದಾಗಲ್ಲ, ಇಲ್ಲ ಈಗ. ಸೊ ನೀವೆಲ್ಲ ಗೆಲ್ಲಬೇಕು ಅಂದ್ರೆ ಗ್ರಾಮಗಳಲ್ಲಿ ಕೆಲಸ ಮಾಡಬೇಕು, ಹೆಣ್ಮಕ್ಳ ಆಶೀರ್ವಾದ ತಗೋಬೇಕು, ತಾಯಿನ ಆಶೀರ್ವಾದ ತಗೋಬೇಕು ಅಂತೇಳಿ ನಾನು ಸದಾ ಕಾಲ ನಿಮ್ಮ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ನಾನು ಮುಂದೆ ಇರ್ತೇನೆ. ಇತ್ತೀಚೆಗೆ ಫಾರೆಸ್ಟ್ ಅವರು ಯಾವುದೋ ಹಳೆ ಕಾಲ ಸರ್ವೆ ಇಟ್ಕೊಂಡು ಬಂದು ಫಾರೆಸ್ಟ್ ಅವರು ಯಾರ್ಯಾರು ಸರ್ಕಾರ ಜಮೀನು ಮಂಜೂರಾಗಿತ್ತೋ
ಅವರೆಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ನೆನ್ನೆ ನಾವು ಸವಿಸ್ತಾರವಾಗಿ ಮಾತಾಡಿದ್ದೇನೆ. ಗೌರವಯುತ ಕೋಲಾರ ಜಿಲ್ಲಾಧಿಕಾರಿಗಳು ಕೂಡ ಜಂಟಿ ಸರ್ವೆ ಮುಗಿಯುವ ತನಕ ಇದರಲ್ಲಿ 3 ಫಾರೆಸ್ಟ್, ಒಂದು ರಿಸರ್ವ್ ಫಾರೆಸ್ಟ್, ಅಂದ್ರೆ ಅದು ಫಾರೆಸ್ಟ್ ಗತ್ಲೆ ಸೀಮಿತ ಆಗಿರ್ತಕ್ಕಂಥ ಫಾರೆಸ್ಟ್. ಆ ಫಾರೆಸ್ಟ್ ಈಗಾಗಲೇ ಅವರು ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಡೀಮ್ಡ್ ಫಾರೆಸ್ಟ್. ಡೀಮ್ಡ್ ಏನಪ್ಪಾ ಅಂದ್ರೆ ನಾವು ಆ ಫಾರೆಸ್ಟ್ ಅನ್ನ ಮರಗಳು ಬೆಳ್ಕೊಂಡಾಗ ಅದನ್ನ ಅರಣ್ಯ, ಪರಿವರ್ತನೆ ಅರಣ್ಯ ಅಂತ ಕರಿತೀವಿ, ಅದನ್ನ ಡೀಮ್ಡ್ ಫಾರೆಸ್ಟ್ ಅಂತೀವಿ. ಇನ್ನೊಂದು ನಾವು ಕೆರೆಗಳಲ್ಲಿ, ಕೆರೆ ಅಂಗಳದಲ್ಲಿ ಮರಗಳನ್ನು ಬೆಳೆಸ್ತೇವೆ, ಇದು ಕೂಡ ತಾತ್ಕಾಲಿಕ ಫಾರೆಸ್ಟ್. ಇವೆಲ್ಲವೂ ಕೂಡ ಸರ್ಕಾರಿ ಆಸ್ತಿ ಅವತ್ತಲ್ಲ. ಏನ್ ಗೋಮಾಳದಲ್ಲಿ ಮಂಜೂರಾಗಿದೆ, ಆ ಗೋಮಾಳದಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ನಮ್ಮದೇ ಜಮೀನುಗಳು. ಈ ತಪ್ಪು ಕಲ್ಪನೆಯಿಂದ ಮತ್ತೆ ಇವತ್ತು ಸರ್ವೆ ಆಗುತ್ತೆ ನಿಮಗೆ. ಮತ್ತೆ ಸರ್ವೆ ಮಾಡಿ ಎಲ್ಲೆಲ್ಲಿ ಫಾರೆಸ್ಟ್ ಇರೋದಿಲ್ವೋ, ಎಲ್ಲೆಲ್ಲಿ ಮರ ಇಡಲ್ವೋ ಅಂತ ಭಾಗಗಳನ್ನ ಗುರುತು ಮಾಡಿ ಅದು ಫಾರೆಸ್ಟ್ ಅಲ್ಲ ಅಂತ ಹೇಳಿ ಜಿಲ್ಲಾ ಕೆಡಿಬಿ ಸಮಿತಿಗೆ ಆ ಅಧಿಕಾರಿಗಳು ಮಾಹಿತಿಯನ್ನು ಕೊಡಬೇಕು. ನಂತರ ಅಲ್ಲಿಂದ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡ್ತೇವೆ, ಯಾವುದನ್ನ ಫಾರೆಸ್ಟ್ ತಿಳ್ಕೋಬೇಕು, ಯಾವುದನ್ನು ಬಿಡಬೇಕು ಅಂತ. ಅಲ್ಲಿ ತನಕ ನೀವು ರೈತರು ಆತಂಕ ಪಡೋ ಅಗತ್ಯ ಇಲ್ಲ. ಏನ್ ನೀವು ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ದೀವಿ, ಆ ಜಮೀನುಗಳನ್ನ ಸರ್ವೆ ಆಗೋ ತನಕ ಉಳುಮೆ ಮಾಡಿ, ಯಾವುದೇ ಕಾರಣಕ್ಕೆ ನೀವು ಭಯ ಪಡೋ ಅಗತ್ಯ ಇಲ್ಲ. ನಾನು ನಿಮ್ಮ ಪರವಾಗಿ ಸರ್ಕಾರದ ಒಳಗೂ ಕೂಡ ಹೋರಾಟ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ನಿಮ್ಮ ಪರವಾಗಿ ನಿಲ್ತೇನೆ ಅನ್ನೋ ಮಾತನ್ನು ಕೂಡ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಕೊಡ್ಬೇಕು ಅವರು ಪೊಲೀಸರು ಬರಲ್ಲ, ಟಿ ಸಿ ಮಾತಾಡ್ತೀನಿ, ಬಾಳೆ ಮುಂಚೆ ಬರೋದೇ ನಿಮ್ಗೆ. ನಾವು ಪಟ್ಟಿಯನ್ನು ಮಾಡಿದ್ದೇವೆ. ಯಾರ್ಯಾರಿಗೂ ಮನೆ ಇಲ್ಲ ಆ ಮನೆ ಕೊಡುವ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ